ವೀಕ್ಷಕರೇ, ಮೊನ್ನೆ ದೆಹಲಿಯಲ್ಲಿ ಆದಂತ ಒಂದು ವಿಶೇಷ ಘಟನೆ ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನೇ ಉಂಟುಮಾಡಿದೆ. ಇದು ಕೇವಲ ಒಂದು ಸಹಜ ಭೇಟಿ ಮಾತ್ರ ಆಗಿರಲಿಲ್ಲ. ಅವರ ಈ ಅನಿರೀಕ್ಷಿತ ಆಗಮನ ಎಲ್ಲರನ್ನೂ ಕೂಡ ಅಚ್ಚರಿಗೆ ಈಡ್ ಮಾಡಿದೆ. ಒಂದ್ ಕಡೆ ರಷ್ಯಾ ಉಕ್ರೇನ್ನೊಂದಿಗೆ ಭೀಕರ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ, ನ್ಯಾಟೋ, G7 ರಾಷ್ಟ್ರಗಳೆಲ್ಲ ಸೇರಿ ಈ ಪುಟಿನ್ ರವರನ್ನ ಜಾಗತಿಕ ಖಳನಾಯಕನಂತೆ ಬಿಂಬಿಸ್ತಿವೆ. ಇಂಥ ಒಂದು ಸಮಯದಲ್ಲಿ ಪುಟಿನ್ ರಷ್ಯಾದಿಂದ ಭಾರತಕ್ಕೆ ಬಂದಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರಿದ್ದಂತ ವಿಮಾನ ಇಳಿದ ತಕ್ಷಣ ಮುಂದೆ ನಡೆದಂತ ಆ ಒಂದು ದೃಶ್ಯವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಪುಟಿನ್ ರವರನ್ನ ನೇರವಾಗಿ ಖುದ್ದು ಬರಮಾಡ್ಕೊಂಡ್ರು. ಇಬ್ರು ಕೂಡ ಒಟ್ಟಿಗೆ ಕೂತು ಒಂದು ಕಾರ್ನಲ್ಲಿ ಹೊರಟು ಹೋಗ್ತಾರೆ. ಆ ಒಂದು ಕಾರು ಯಾವ್ದು ಗೊತ್ತಾ? ಅದು ಟೊಯೋಟಾ ಫಾರ್ಚುನರ್. ಅದು ಬುಲೆಟ್ ಪ್ರೂಫ್ ಲೆಮೋಸಿನ್ ಅಲ್ಲ, ರೋಲ್ಸ್ ರಾಯ್ಸ್ ಅಲ್ಲ, ಮರ್ಸಿಡೆಸ್ ಬೆನ್ಸ್ ಕೂಡ ಅಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ತಯಾರಾದಂತಹ ಒಂದು ಮೇಡ್ ಇನ್ ಇಂಡಿಯಾದ ಟೊಯೋಟಾ ಫಾರ್ಚುನರ್ ಗಾಡಿ. ಫಾರ್ಚುನರ್ ಕೂಡ ಒಂದು ದೊಡ್ಡ ಕಾರೇ ಅಲ್ವಾ? ಅದರಲ್ಲಿ ವಿಶೇಷ ಏನಿದೆ ಅಂತ ನಿಮಗೆ ಸಂಶಯ ಬರಬಹುದು. ವೀಕ್ಷಕರೇ, ಪುಟಿನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರ ವಿರುದ್ಧ ಜಗತ್ತಿನಾದ್ಯಂತ ಅನೇಕ ತರಹದ ಬೆದರಿಕೆಗಳು ಇದ್ದಾವೆ. ಉಕ್ರೇನ್ ಯುದ್ಧದ ಡ್ರೋನ್ಗಳು ಅವ್ರಿಗಾಗಿ ಹುಡುಕಾಡ್ತಿದ್ದಾವೆ. ಅಂತ ಯುದ್ಧ ಕಾಲದ ಈ ಮಹಾನಾಯಕ ತನ್ನೆಲ್ಲ ಭದ್ರತಾ ಪ್ರೋಟೋಕಾಲ್ಗಳನ್ನ ಪಕ್ಕಕ್ಕಿಟ್ಟು ಒಂದು ಸಾಮಾನ್ಯ SUV-ನಲ್ಲಿ ಮೋದಿ ಅವರೊಂದಿಗೆ ಪ್ರಯಾಣ ಮಾಡೋದು ಅಂದ್ರೆ ಅದು ಭಾರತದ ಭದ್ರತೆ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಇದರಿಂದನೇ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಕಾರಿನ ನಂಬರ್ ಪ್ಲೇಟ್ DL ಬದಲಿಗೆ MH ಅಂತ ಯಾಕಿದೆ? ಕಾರಿನ ಒಳಗೆ ಮೋದಿ ಮತ್ತು ಪುಟಿನ್ 45 ನಿಮಿಷಗಳ ಕಾಲ ಏನನ್ನ ಮಾತಾಡಿದ್ರು? ಅವರ ಕಾರಿನ ಸುತ್ತ ಇರುವಂತ ಭದ್ರತೆಯನ್ನ ಡಬಲ್ ಹ್ಯೂಮನ್ ಬ್ಯಾರಿಯರ್ ಅಂತ ಯಾಕೆ ಕರೀತಾರೆ? ಬನ್ನಿ ವೀಕ್ಷಕರೇ, ಈ ಒಂದು ವಿಷಯಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ರೋಚಕವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪುಟಿನ್ ರವರ ವಿಮಾನ ಇಳಿದಿದ್ದ ಹಾಗೇನೆ ಫ್ಲೈಟ್ ರೆಡಾರ್ 24ರಲ್ಲಿ ಅದೇ ಅತಿ ಹೆಚ್ಚು ಟ್ರ್ಯಾಕ್ ಆದಂತ ವಿಮಾನವಾಗಿ ದಾಖಲೆ ಸೃಷ್ಟಿಸಿತು. ಸುಮಾರು 20,000 ಜನ ಪುಟಿನ್ ಪ್ರಯಾಣ ಮಾಡ್ತಿದ್ದಂತ ಆ ಒಂದು ವಿಮಾನವನ್ನು ಲೈವ್ ಆಗಿ ಟ್ರ್ಯಾಕ್ ಮಾಡಿದ್ರು. ಪುಟಿನ್ ರಷ್ಯಾದಿಂದ ತಮ್ಮ ವೈಯಕ್ತಿಕ ಕಾರ್ ಆದಂತ RS ಸೆನಾತನ್ನ ತಂದಿದ್ರು. RS ಸೆನಾತ್ ಅಂದ್ರೆ ರಷ್ಯಾ ನಿರ್ಮಿಸಿದಂತ ಬಂಕರ್ ಅಂಡ್ ವೀಲ್ಸ್ ಅಂತಾನೆ ಹೆಸರಾದಂತ ಅಲ್ಟ್ರಾ ಐಷಾರಾಮಿ ಗಾಡಿ. ಇದು 4.4 LVB ಇಂಜಿನ್ ಒಂದಿಗೆ ಚಲಿಸುತ್ತೆ. ಇದರ ದೇಹ ಎಷ್ಟು ಬಲವಾಗಿದೆ ಅಂದ್ರೆ ರಾಕೆಟ್ ಲಾಂಚರ್ ನಿಂದ ಹೊಡೆದ್ರೂ ಕೂಡ ಅದರ ಒಳಗೆ ಇರುವಂತ ಯಾರಿಗೂ ಏನೂ ಆಗಲ್ಲ. ಇದರ ಟೈರ್ಗಳು ಪಂಕ್ಚರ್ ಆದ್ರೂ ಕೂಡ ಅವು 100 ಕಿಲೋಮೀಟರ್ ವೇಗದಲ್ಲಿ ಹೋಗಬಲ್ಲವು. ಅಮೆರಿಕದ ಅಧ್ಯಕ್ಷರಿಗೆ ದಿ ಬೀಸ್ಟ್ ಕಾರು ಹೇಗೋ ಅದೇ ತರಹ ಪುಟಿನ್ ರವರಿಗೆ ಈ ಒಂದು RS ಹಾಗೇನೆ. ಈ ರೀತಿ ಇರುವಾಗ ಪುಟಿನ್ ಇದನ್ನ ವಿಮಾನ ನಿಲ್ದಾಣದಲ್ಲೇ ಬಿಟ್ಟು ಮೋದಿ ಅವರೊಂದಿಗೆ ಫಾರ್ಚೂನ್ ಕಾರ್ ಏರಿ ಹೊರಟು ಹೋದ್ರು. ಇದರಲ್ಲಿ 3 ದೊಡ್ಡ ಸೀಕ್ರೆಟ್ ಮೆಸೇಜ್ಗಳಿದ್ದಾವೆ. ಅದರಲ್ಲಿ ಮೊದಲನೇದು ಅದು ಅವ್ರಿಗೆ ನಮ್ಮ ಮೇಲೆ ಇರುವಂತ ನಂಬಿಕೆ. ಪುಟಿನ್ ರವರಂತ ನಾಯಕರು ಯುದ್ಧದ ಸಮಯದಲ್ಲಿ ಬೇರೊಂದು ದೇಶದ ನಾಯಕರೊಂದಿಗೆ ಬುಲೆಟ್ ಪ್ರೂಫ್ ಅಲ್ಲದೆ ಸಾಮಾನ್ಯ ವಾಹನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂದ್ರೆ ಭಾರತದ ಭದ್ರತೆ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನಂಬರ್ 2, ಮೇಕ್ ಇನ್ ಇಂಡಿಯಾ. ಅಂದ್ರೆ ಇವರು ಹತ್ತಿ ಹೊರಟಂತ ಆ ಒಂದು ಫಾರ್ಚುನರ್ ನಮ್ಮ ಭಾರತದಲ್ಲಿ ತಯಾರಾಗಿದೆ. ಪುಟಿನ್ ಅದನ್ನ ಬಳಸೋದ್ರಿಂದ ಜಾಗತಿಕವಾಗಿ ಭಾರತದ ದೇಶ ಉತ್ಪಾದನೆಗೆ ಪ್ರಚಾರ ಸಿಕ್ಕಂತಾಗುತ್ತೆ. ನಂಬರ್ 3, ಇಲ್ಲಿ ಯಾವುದೇ ಬಗೆಯ ಪಾಶ್ಚಿಮಾತ್ಯ ಕಾರುಗಳು ಇಲ್ಲ. ಅಂದ್ರೆ ಅವರು ಜರ್ಮನ್ ಕಾರುಗಳಾದಂತ ಮರ್ಸಿಡೀಸ್, ಆಡಿ, BMW ಕಾರುಗಳನ್ನ ಮಾತ್ರ ತಮ್ಮ ಪ್ರಯಾಣಕ್ಕೆ ಬಳಸಲಿಲ್ಲ. ಏಕೆಂದ್ರೆ ಅವೆಲ್ಲವೂ ಕೂಡ ರಷ್ಯಾದ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ದಾವೆ. ಹಾಗಾಗಿ ಜಪಾನಿನ ಬ್ರಾಂಡ್ ಆಗಿ ಭಾರತದಲ್ಲಿ ತಯಾರಾದಂತ ಕಾರನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು. ಇದು ವೆಸ್ಟರ್ನ್ ತಯಾರಿಕೆಗೆ ಒಂದು ಹೊಡೆತವನ್ನ ಕೊಟ್ಟಂತೆ. ರೇಂಜ್ ರೋವರ್ ಕಾರು ಭಾರತದ ಟಾಟಾ ಕಂಪನಿಗೆ ಸೇರಿದ್ರೂ ಕೂಡ ಅದರ ಉತ್ಪಾದನೆ ಪಾಶ್ಚಿಮಾತ್ಯ ದೇಶಾದಂತ UK-ಯಲ್ಲಿ ನಡೆಯುತ್ತೆ. ಮತ್ತೊಂದು ಆಸಕ್ತಿದಾಯಕ ವಿಷಯ ಏನಂದ್ರೆ ಆ ಒಂದು ಕಾರಿನ ನಂಬರ್ ಪ್ಲೇಟ್ MH ಅಂತ ಯಾಕೆ ಇದೆ ಅಂದ್ರೆ ಅದು ಮಹಾರಾಷ್ಟ್ರಕ್ಕೆ ಸೇರಿದಂತ ಕಾರು. ಅದೆಲ್ಲ ಸರಿ, ಆದ್ರೆ ದೆಹಲಿಯಲ್ಲಿ ಮಹಾರಾಷ್ಟ್ರದ ನೋಂದಣಿಯ ಕಾರು ಯಾಕಿದೆ? ಭದ್ರತಾ ತಜ್ಞರ ಪ್ರಕಾರ ಇದು ಒಂದು ಮೋಸಗೊಳಿಸುವಂತ ತಂತ್ರ, ಅಂದ್ರೆ ಶತ್ರುಗಳನ್ನ ಗೊಂದಲಗೊಳಿಸುವಂತ ಒಂದು ತಂತ್ರ ಆಗಿದೆ ಅಂತ ಹೇಳಲಾಗ್ತಿದೆ. ಪ್ರಧಾನಿ ಮೋದಿ ಅವರು ನಿಯಮಿತವಾಗಿ ಬಳಸುವಂತ ರೇಂಜ್ ರೋವರ್ ಸೆಂಟಿನಲ್ ಕಾರುಗಳನ್ನ ಶತ್ರುಗಳು ಸುಲಭವಾಗಿ ಗುರುತಿಸ್ತಾರೆ. ಹಾಗಾಗಿ ಅದನ್ನ ಟಾರ್ಗೆಟ್ ಮಾಡೋದು ಸುಲಭ. ಅದಕ್ಕಾಗಿನೇ SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ತಮ್ಮ ಫ್ಲೀಟ್ ನಲ್ಲಿ ಇರುವಂತ ವಾಹನಗಳ ಬಳಸ್ತಾರೆ. ಹೀಗಾಗಿ ಅದಕ್ಕೆ ಇವತ್ತು MH ನ ಪ್ಲೇಟ್ ಇದ್ರೆ ನಾಳೆ ದೆಹಲಿ ಪ್ಲೇಟ್ ಇರುತ್ತೆ, ನಾಡಿದ್ದು ಕರ್ನಾಟಕ ಪ್ಲೇಟ್ ಬರುತ್ತೆ. ಇದರಿಂದ ಉಗ್ರಗಾಮಿಗಳು ಕನ್ಫ್ಯೂಸ್ ಆಗ್ತಾರೆ. ಇನ್ನು ಮೋದಿ ಮತ್ತು ಪುಟಿನ್ ಒಟ್ಟಿಗೆ ಹೋಗುವಾಗ ಕಾರಿನ ಸುತ್ತ ಇರುವಂತ ಭದ್ರತೆಯನ್ನು ನೀವು ಗಮನಿಸಿದ್ದೀರಾ? ಇದನ್ನ ಡಬಲ್ ಹ್ಯೂಮನ್ ಬ್ಯಾರಿಯರ್ ಅಂತ ಕರೀತಾರೆ. ಕಾರ್ನಲ್ಲಿ ಮೋದಿಜಿಯವರು ಇರುವ ಕಡೆ ಭಾರತೀಯ ವಿಶೇಷ ಪಡೆಗಳಾದಂತ SPG ಮತ್ತು NSG ಅಧಿಕಾರಿಗಳು ಇದ್ದಾರೆ. ಕಾರ್ನಲ್ಲಿ ಪುಟಿನ್ ಇರುವ ಕಡೆ ರಷ್ಯಾದ ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್ ಕಡೆಯವರು ಇದ್ದಾರೆ. ಇಬ್ಬರು ಸೇರಿ ಒಂದು ಹ್ಯೂಮನ್ ಶೀಲ್ಡ್ ತರಹ ಕಾರನ್ನ ಆವರಿಸಿಕೊಂಡಿದ್ದಾರೆ. ಮೇಲೆ ಆಕಾಶದಲ್ಲಿ ಡ್ರೋನ್ಗಳು, ಜಾಮರ್ಗಳು, ಸ್ನೈಪರ್ಗಳು ಮತ್ತೆ AI ಮಾನಿಟರಿಂಗ್ ಹೀಗೆ ಮೊದಲಾದಂತ ಒಟ್ಟು 5 ಲೇಯರ್ಗಳ ಭದ್ರತೆಯನ್ನ ಸಿದ್ಧಪಡಿಸಿದ್ರು. ಪುಟಿನ್ ಯುಕ್ರೇನ್ ಯುದ್ಧದಲ್ಲಿ ಇರೋದ್ರಿಂದ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳಾದಂತ CIA ಮತ್ತು MI6 ಅವರ ಚಲನವಲನಗಳನ್ನ ಸದಾಕಾಲ ಟ್ರ್ಯಾಕ್ ಮಾಡ್ತಿರ್ತವೆ. ಆದ್ರೆ ಭಾರತದಲ್ಲಿ ಪುಟಿನ್ ಸುರಕ್ಷಿತವಾಗಿ ಇರ್ತಾರೆ ಎಂಬ ಭರವಸೆಯಿಂದನೇ ಅವರು ಇಲ್ಲಿಗೆ ಬಂದಿರೋದು. ವಾಸ್ತವವಾಗಿ ಪುಟಿನ್ ಭಾರತಕ್ಕೆ ಬಂದಿರೋದು ಒಂದು ಸಹಜ ಭೇಟಿಯಲ್ಲ. ಯುದ್ಧ ನಡೆದಿರುವಂತಹ ಒಂದು ಸಮಯದಲ್ಲಿ ಒಬ್ಬ ನಾಯಕ ತಮ್ಮ ದೇಶವನ್ನ ಬಿಟ್ಟು ಬರ್ತಾರೆ ಅಂದ್ರೆ ಅದು ಖಂಡಿತವಾಗಿಯೂ ಒಂದು ಗೇಮ್ ಚೇಂಜಿಂಗ್ ಒಪ್ಪಂದಕ್ಕಾಗಿನೇ ಆಗಿರುತ್ತೆ. ಆ ಒಂದು ಒಪ್ಪಂದ ಏನು ಅಂತ ಈಗ ನೋಡೋಣ. ಅದು ರಿಲೋಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅಂತ ಅರ್ಥ. ಸರಳವಾಗಿ ಹೇಳಬೇಕು ಅಂದ್ರೆ ಇದು ಲಾಜಿಸ್ಟಿಕ್ ಹಂಚಿಕೆಯಂತೆ.
ಅಂದ್ರೆ ಎರಡು ದೇಶಗಳು ಪರಸ್ಪರರ ಮಿಲಿಟರಿ ನೆಲೆಗಳನ್ನ ಬಳಸ್ಕೊಳ್ಳೋದು. ಈಗ ಉದಾಹರಣೆಗೆ ನಿಮ್ ಬಳಿ ಒಂದು ಐಷಾರಾಮಿ ಫೆರಾರಿ ಕಾರ್ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಬಳಿ ಪೆಟ್ರೋಲ್ ಇಲ್ಲ. ಆಗ ನಿಮ್ಮ ಬಳಿ ಇರುವಂತ ಆ ಒಂದು ಕಾರು ಎಷ್ಟು ನಿಷ್ಪ್ರಯೋಜಕ ಅಲ್ವಾ? ನೌಕಾಪಡೆಯ ಹಡಗುಗಳ ಪರಿಸ್ಥಿತಿ ಕೂಡ ಹಾಗೇನೆ. ಒಂದು ಯುದ್ಧ ನೌಕೆ ಸಮುದ್ರದಲ್ಲಿ ಕೇವಲ 15ರಿಂದ 20 ದಿನಗಳು ಮಾತ್ರ ಪ್ರಯಾಣಿಸಬಲ್ಲದು. ಆದ್ರೆ ನಂತರ ಅದರ ಇಂಧನ ಮುಗಿದು ಹೋಗುತ್ತೆ, ಆಹಾರ ಕೂಡ ಮುಗಿದು ಹೋಗುತ್ತೆ, ಮತ್ತೆ ವಾಪಸ್ ಅದು ಬಂದರಿಗೆ ಬರಬೇಕು. ಆದ್ರೆ ನಿಮ್ಮ ಶತ್ರು ನಿಮ್ಮಿಂದ 5,000 ಕಿಲೋಮೀಟರ್ ದೂರದಲ್ಲಿದ್ರೆ ನಿಮ್ಗೆ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ಗಳು ಬೇಕಾಗುತ್ತೆ ಅಲ್ವಾ? ಆ ಒಂದು ಪೆಟ್ರೋಲ್ ಬಂಕ್ಗಳೇ ಸ್ನೇಹಪರ ಬಂಧುಗಳು. ಈಗ ಈ ಒಂದು ಒಪ್ಪಂದದಿಂದ ಏನಾಗುತ್ತೆ ಅಂತ ನೋಡುವುದಾದ್ರೆ, ರಷ್ಯಾಕ್ಕೆ ಹಿಂದೂ ಮಹಾಸಾಗರದಲ್ಲಿ ಒಂದೇ ಒಂದು ನೆಲೆ ಕೂಡ ಇಲ್ಲ. ಇಲ್ಲಿ ಅಮೆರಿಕ, ಚೀನಾ, ಫ್ರಾನ್ಸ್, ಯುಕೆಗಳ ಪ್ರಾಬಲ್ಯನೇ ಹೆಚ್ಚು. ಅಮೆರಿಕಕ್ಕೆ ಹಿಂದೂ ಮಹಾಸಾಗರದಲ್ಲಿ ಡಿಯಾಗೋ ಗಾರ್ಸಿಯಾ ಎಂಬ ಒಂದು ದೊಡ್ಡ ನೌಕಾನೆಲೆ ಇದೆ. ಚೀನಾಗೂ ಜಿಬೂಟಿಯಲ್ಲಿ ಇಂಥದೇ ಒಂದು ನೆಲೆ ಇದೆ. ರಷ್ಯಾದ ನೌಕಾಪಡೆ ಒಂದು ವೇಳೆ ಹಿಂದೂ ಮಹಾಸಾಗರಕ್ಕೆ ಬಂದ್ರೆ ಇಂಧನವಿಲ್ಲದೆ ಮಧ್ಯದಲ್ಲಿ ಅದು ನಿಂತು ಹೋಗುತ್ತೆ. ಆದ್ರೆ ರಿಲಾಸ್ ಒಪ್ಪಂದದಿಂದಾಗಿ ರಷ್ಯಾದ ನೌಕಾಪಡೆಯ ಹಡಗುಗಳು ಭಾರತೀಯ ಬಂದರುಗಳು ಆದಂತ ಮುಂಬೈ, ಚೆನ್ನೈ, ವೈಜಾಗ್ಗಳನ್ನ ಇಂಧನಕ್ಕಾಗಿ ಮತ್ತು ಆಹಾರಕ್ಕಾಗಿ ಆಮೇಲೆ ರಿಪೇರಿಗಾಗಿ ಬಳಸಿಕೊಳ್ಳಬಹುದು. ಇದರಿಂದಾಗಿ ರಷ್ಯಾ ತನ್ನ ಹಡಗುಗಳನ್ನ ಸಾವಿರಾರು ಕಿಲೋಮೀಟರ್ ದೂರದಿಂದ ಕೂಡ ಕಾರ್ಯಾಚರಣೆಯನ್ನ ಮಾಡಬಹುದು. ಮಿಡಲ್ ಈಸ್ಟ್ ತೈಲ ಮಾರ್ಗಗಳು ಮತ್ತು ಆಫ್ರಿಕನ್ ಮಾರುಕಟ್ಟೆಗಳನ್ನ ರಷ್ಯಾ ನಿಯಂತ್ರಣ ಮಾಡೋದಕ್ಕೆ ಆಗ ಸಾಧ್ಯ ಆಗುತ್ತೆ. ರಷ್ಯಾಗೆ ಹಿಂದೂ ಮಹಾಸಾಗರಕ್ಕೆ ಪ್ರವೇಶ ಅಂದ್ರೆ ಒಳಗಡೆ ಬರೋದಕ್ಕೆ ಒಂದು ಆಕ್ಸೆಸ್ ಸಿಗುತ್ತೆ. ಹಾಗಾದ್ರೆ ಇದೆಲ್ಲದರಿಂದ ಅವ್ರಿಗೆ ಲಾಭ ಇದೆ ಸರಿ, ಆದ್ರೆ ಇದರಿಂದ ನಮ್ಗೇನ್ ಲಾಭ ಅಂತ ನೀವು ಯೋಚಿಸಬಹುದು. ಮೊದಲನೇದು ಆರ್ಕ್ಟಿಕ್ಗೆ ಪ್ರವೇಶ ಅಂದ್ರೆ ಆಕ್ಸೆಸ್ ಟು ಆರ್ಕ್ಟಿಕ್. ಇದು ನಮಗ್ ಸಿಗುತ್ತೆ. ರಷ್ಯಾದಲ್ಲಿನ ಆರ್ಕ್ಟಿಕ್ ಬಂದರುಗಳಾದಂತ ಮಾರ್ಮನ್ಸ್ಕ್ ಮತ್ತು ವ್ಲಾಡಿವೋಸ್ಟಾಕ್ ಅನ್ನ ಭಾರತೀಯ ಹಡಗುಗಳು ಬಳಸಿಕೊಳ್ಳಬಹುದು. ಹಿಂದೂ ಮಹಾಸಾಗರಕ್ಕೆ ರಷ್ಯಾ ಪ್ರವೇಶಿಸುತ್ತೆ, ಆದ್ರೆ ಅದು ಕಡ್ಡಾಯವಾಗಿ ಭಾರತದ ಗೇಟ್ ಮೂಲಕ ಮಾತ್ರ. ಅಂದ್ರೆ ಭಾರತದ ಅನುಮತಿ ಇಲ್ಲದೆ ರಷ್ಯಾ ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಮತ್ತು ಚೀನಾ ಎರಡಕ್ಕೂ ತಡೆಯನ್ನ ಒಡ್ಡಬಹುದು. ನಮ್ಗೆ ರಷ್ಯಾದ ಬೆಂಬಲ ಇದೆ ಅಂತ ಭಾರತ ಅಮೆರಿಕಕ್ಕೆ ಸಿಗ್ನಲ್ ಅನ್ನ ಕೊಡುತ್ತೆ. ನನ್ಗೆ ರಷ್ಯಾ ಸ್ನೇಹಿತ ಅಂತ ಚೀನಾಗೂ ಅದು ಸಿಗ್ನಲ್ ಅನ್ನ ಕೊಡುತ್ತೆ. ಆದ್ರಿಂದ ಭಾರತ ಮುಂಬರುವಂತ ದಿನಗಳಲ್ಲಿ ಹಿಂದೂ ಮಹಾಸಾಗರದ ಬಾಸ್ ಆಗುತ್ತೆ. ಈ ಒಂದು ಒಪ್ಪಂದದಲ್ಲಿ 5 ಯುದ್ಧ ನೌಕೆಗಳು, 10 ವಿಮಾನಗಳು, 3,000 ಸೈನಿಕರನ್ನ ಒಂದು ದೇಶದಲ್ಲಿ ಇನ್ನೊಂದು ದೇಶದವರು ಸ್ಟೇಷನ್ ಮಾಡಬಹುದು. ಇದು 5 ವರ್ಷಗಳ ಒಪ್ಪಂದ ಆಗಿದ್ರೂ ಕೂಡ ಇದನ್ನ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಈಗ ಮುಖ್ಯ ವಿಷಯಕ್ಕೆ ಬರೋಣ. ವರದಿಗಳ ಪ್ರಕಾರ ಭಾರತ 2 ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಪಡೆಯೋದಕ್ಕೆ ಕಾಯ್ತಿದೆ. ಮೊದಲನೇದು Su-57 ಫೈಟರ್ ಜೆಟ್. ಅಮೆರಿಕದ ಬಳಿ F-35 ಎಂಬ ಫೈಟರ್ ಜೆಟ್ ಇದೆ. ಇದನ್ನ 5th ಜನರೇಷನ್ ಜೆಟ್ ಅಂತಾನೆ ಕರೆಯಲಾಗುತ್ತೆ. F-35 ಒಂದು ಸ್ಟೆಲ್ತ್ ಜೆಟ್. ಅದು ರಡಾರ್ನ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ. ಆದ್ರೆ ಅದಕ್ಕೆ ಕೇವಲ ಸಿಂಗಲ್ ಎಂಜಿನ್ ಮಾತ್ರ ಇರುತ್ತೆ. ವೇಗ ಕಡಿಮೆ ಹಾಗೂ ಅದಕ್ಕೆ ಆಕಾಶದಲ್ಲಿ ಹೆಚ್ಚು ಹೊತ್ತು ಹೋರಾಡಲು ಸಾಧ್ಯ ಇಲ್ಲ. ಹೆಚ್ಚು ದೂರ ಹೋಗೋದಕ್ಕೂ ಸಾಧ್ಯ ಇಲ್ಲ. ಕೇವಲ ದೂರದಿಂದ ಕ್ಷಿಪಣಿಯನ್ನ ಹಾಕಿ ಇದು ಓಡ್ ಹೋಗುತ್ತೆ. ಭಾರತಕ್ಕೆ F-35 ಕೊಡೋದಾಗಿ ಅಮೆರಿಕ ಆಫರ್ ಅನ್ನ ಮಾಡಿತ್ತು. ಆದ್ರೆ ಭಾರತ ಬೇಡ ಅಂತ ಅದನ್ನ ತಿರಸ್ಕರಿಸಿತು. ಏಕೆಂದ್ರೆ F-35ಗೆ ಹೋಲಿಸಿದ್ರೆ Su-57 ಒಂದು ಮಾನ್ಸ್ಟರ್ ತರಹದ ಮಷಿನ್. ಇದರಲ್ಲಿ 2 ಇಂಜಿನ್ಗಳು ಇರ್ತವೆ. ಅದರಲ್ಲಿ ಒಂದು ವಿಫಲ ಆದ್ರೂ ಕೂಡ ಇನ್ನೊಂದು ಹಾರಾಟವನ್ನ ಮುಂದುವರಿಸುತ್ತೆ. ಅಂದ್ರೆ ಚಲಿಸಲು ಪವರ್ ಅನ್ನ ಕೊಡುತ್ತೆ. ಹಾಗೂ ಇಲ್ಲಿ ಸುರಕ್ಷತೆ ಹೆಚ್ಚು. ಇದು ಗಾಳಿಯಲ್ಲಿ 360 ಡಿಗ್ರಿ ತಿರುಗಬಲ್ಲದು. ಇದು F-35 ಗಿಂತ ದುಪ್ಪಟ್ಟು ದೂರ ಹೋಗುತ್ತೆ. ರಷ್ಯಾ ಇದನ್ನ ಭಾರತದಲ್ಲೇ ತಯಾರಿಸೋಣ ಅಂತ ಹೇಳ್ತಿದೆ. ಆದ್ರೆ ಅಮೆರಿಕ ಅಂತ ಆಫರ್ ಅನ್ನ ಇನ್ನು ಕೊಟ್ಟಿಲ್ಲ. ಇನ್ನು ಎರಡನೆಯದ್ದು S-500 ಡಿಫೆನ್ಸ್ ಸಿಸ್ಟಮ್. ಈಗಾಗಲೇ ಭಾರತದ ಬಳಿ S-400 ಇದೆ. S-400 ಅಂದ್ರೆ 400 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಫೈಟರ್ ಜೆಟ್ ಅನ್ನ ಇದು ಹೊಡೆದು ನಾಶಪಡಿಸುತ್ತೆ. ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಯುದ್ಧದ ಸಮಯದಲ್ಲಿ ಬೇರೆ ದೇಶಗಳು ಭಾರತದ ಮೇಲೆ ಫೈಟರ್ ಜೆಟ್ಗಳನ್ನ ಅಥವಾ ಕ್ಷಿಪಣಿಗಳನ್ನ ಕಳಿಸಿದರೆ ಅವುಗಳನ್ನ S-400 ಗಾಳಿಯಲ್ಲೇ ಉಡಾಯಿಸಿ ಸ್ಫೋಟ ಮಾಡುತ್ತೆ. ಈಗ ಭಾರತ ರಷ್ಯಾದೊಂದಿಗೆ ಸೇರಿ S-500 ಅನ್ನ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಒಪ್ಪಂದವನ್ನ ಕೇಳ್ಕೊಳ್ತಿದೆ. ಈ S-500 ಎಷ್ಟು ಶಕ್ತಿಶಾಲಿ ಅಂದ್ರೆ ಇದು ಬಾಹ್ಯಾಕಾಶದಲ್ಲಿ ಇರುವಂತಹ ಉಪಗ್ರಹಗಳನ್ನು ಕೂಡ ಅಂದ್ರೆ ಸ್ಯಾಟಲೈಟ್ ಗಳನ್ನು ಕೂಡ ನಾಶಪಡಿಸಬಲ್ಲದು. ಈ ಜಗತ್ತಲ್ಲಿ ಧ್ವನಿಗಿಂತ 10 ಪಟ್ಟು ಹೆಚ್ಚು ವೇಗದಲ್ಲಿ ಬರುವಂತಹ ಯಾವುದೇ ಕ್ಷಿಪಣಿಯನ್ನು ಕೂಡ ಈ S-500 ತಡೆಯಬಲ್ಲದು. ಇದು ಭಾರತಕ್ಕೆ ಲಭ್ಯ ಆದ್ರೆ ಗಡಿಯಲ್ಲಿ ಭಾರತವನ್ನ ಯಾರು ಕೂಡ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಖ್ಯ ಕಾರಣನೇ ಇದು. ಈ S-500 ಬಂದದೇ ಆದ್ರೆ ಅಮೆರಿಕನ್ ಕ್ಷಿಪಣಿಗಳು ಭಾರತದ ಮೇಲೆ ಕೆಲಸವನ್ನ ಮಾಡೋದಿಲ್ಲ. ವಾಸ್ತವವಾಗಿ ಪುಟಿನ್ ಮತ್ತು ಮೋದಿ ನಡುವಿನ ಈ ಒಂದು ಬಾಂಧವ್ಯ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ನವೆಂಬರ್ 2001ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಒಂದ್ಸಾರಿ ರಷ್ಯಾಗೆ ಹೋಗಿದ್ರು. ಆಗ್ಲೇ ಮೋದಿ ಅವರು ಮೊದಲ ಬಾರಿಗೆ ಈ ಪುಟಿನ್ ರವರನ್ನ ಭೇಟಿಯಾಗಿದ್ರು. ಆಗ ಪುಟಿನ್ ಕೂಡ ರಷ್ಯಾದ ಹೊಸ ಅಧ್ಯಕ್ಷರಾಗಿದ್ರು. ಆ ಒಂದು ಸಭೆಯಲ್ಲಿ ಇಬ್ಬರಿಗೂ ಮೊದಲ ಬಾರಿಗೆ ಪರಿಚಯ ಆಯಿತು. ದೇಶಭಕ್ತಿ, ಬಲವಾದಂತ ನಾಯಕತ್ವ, ಈ ಒಂದು ವಿಷಯಗಳಲ್ಲಿ ಇಬ್ಬರ ಆಲೋಚನೆಗಳು ಒಂದೇ ಆಗಿದ್ವು. ಆ ಒಂದು 24 ವರ್ಷಗಳ ಸ್ನೇಹನೇ ಇವತ್ತಿನ ಈ ಒಂದು ವಿಶೇಷ ಮತ್ತು ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಗಿದೆ. ಮೋದಿ ಅವರು ಪುಟಿನ್ ರವರನ್ನ ಮೈ ಡಿಯರ್ ಫ್ರೆಂಡ್ ಅಂತಾನೆ ಸಾಮಾನ್ಯವಾಗಿ ಕರೀತಾರೆ. ಅವರನ್ನ
ಬೇರ್ ಹಗ್ ಅಂದ್ರೆ ಮುಕ್ತ ಆಲಿಂಗನ ಮಾಡ್ತಾರೆ. ಮೋದಿಯವರ ಮೇಕ್ ಇನ್ ಇಂಡಿಯಾದ ನೀತಿಗಳನ್ನ ಪುಟಿನ್ ರವರು ಕೂಡ ಸಾರ್ವಜನಿಕವಾಗಿ ಹೊಗಳುತ್ತಾರೆ. ಇವತ್ತು ಜಗತ್ತಿನಾದ್ಯಂತ ರಷ್ಯಾವನ್ನ ಅನೇಕರು ಬಹಿಷ್ಕಾರ ಮಾಡ್ತಿದ್ರು ಕೂಡ ಭಾರತ ಅದರ ಜೊತೆಗಿನ ತನ್ನ ಸ್ನೇಹವನ್ನ ಇವತ್ಗೂ ಬಿಟ್ಟಿಲ್ಲ. ವೀಕ್ಷಕರೇ, ಇಲ್ಲಿ ನೀವೆಲ್ಲ ತಿಳಿಯಲೇಬೇಕಾದಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು 2025 ಸೆಪ್ಟೆಂಬರ್ 1 ಸಮಯಕ್ಕೆ ಹೋಗಬೇಕು. ಅವತ್ತು ಚೀನಾದ ಟಿಯಾನ್ಜಿನ್ ಸಿಟಿಯಲ್ಲಿ SEO ಶೃಂಗಸಭೆ ನಡೆಯಿತು. ಸಭೆ ಮುಗಿದ ನಂತರ ಮೋದಿ ಮತ್ತು ಪುಟಿನ್ ಇದ್ದಕ್ಕಿದ್ದಂತೆ ಪ್ರೋಟೋಕಾಲ್ ಬ್ರೇಕ್ ಮಾಡ್ತಾರೆ. ಪುಟಿನ್ ತಮ್ಮ ವಿಶೇಷ ಬುಲೆಟ್ ಪ್ರೂಫ್ ನ ಕಾರಾದಂತ RS ಸೆನಾತ್ನಲ್ಲಿ ಮೋದಿ ಅವರನ್ನು ಹತ್ತಿಸ್ಕೊಂಡು ಹೋಟೆಲ್ ವರ್ಗು 45 ನಿಮಿಷಗಳ ಕಾಲ ಪ್ರಯಾಣವನ್ನ ಮಾಡ್ತಾರೆ. ಕಾರ್ನಲ್ಲಿ ಅವರಿಬ್ಬರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಇರೋದಿಲ್ಲ. ಅಧಿಕಾರಿಗಳಿಲ್ಲ, ಗೂಢಚಾರಿಗಳಿಲ್ಲ, ಯಾರು ಕೂಡ ಇಲ್ಲ. ಆ ಒಂದು 45 ನಿಮಿಷಗಳಲ್ಲಿ ಅವರು ಏನ್ ಮಾತಾಡಿದ್ರು ಎಂಬುದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಸರಿಯಾಗಿ ಅವತ್ತಿನ ನಂತರ ನಮ್ಮ ಪಕ್ಕದ ದೇಶ ಆದಂತ ಬಾಂಗ್ಲಾದೇಶದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೀತಿವೆ. ವರದಿಗಳ ಪ್ರಕಾರ ಬಾಂಗ್ಲಾದೇಶದಲ್ಲಿ ರಹಸ್ಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ USI ಏಜೆಂಟ್ಗಳು ಮತ್ತು ಪಾಕಿಸ್ತಾನದ ISI ಏಜೆಂಟ್ಗಳು ಇದ್ದಕ್ಕಿದ್ದಂತೆ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಕೆಲವರು ಹೋಟೆಲ್ಗಳಲ್ಲಿ ಸತ್ತಿದ್ರು, ಮತ್ತೆ ಕೆಲವರಿಗೆ ಹೃದಯಾಘಾತಗಳು ಆಗಿದ್ವು. ಇದೆಲ್ಲ ಹೇಗ್ ನಡೀತು? ಜಿಯೋ ಪಾಲಿಟಿಕಲ್ ಎಕ್ಸ್ಪರ್ಟ್ಸ್ಗಳು ಈ ಬಗ್ಗೆ ಹೇಳುವುದು ಏನಪ್ಪಾ ಅಂದ್ರೆ, ರಷ್ಯಾದ ಬಳಿ ಜಗತ್ತಿನಲ್ಲಿ ಅತ್ಯುತ್ತಮವಾದಂತ ಗೂಢಚಾರಿ ನೆಟ್ವರ್ಕ್ ಆದಂತ FSB ಇದೆ. ಪುಟಿನ್ ಆ ಒಂದು 45 ನಿಮಿಷಗಳ ಕಾರ್ ಪ್ರಯಾಣದಲ್ಲಿ ಭಾರತದ ವಿರುದ್ಧ ಬಾಂಗ್ಲಾದೇಶದಲ್ಲಿ ಯಾರೆಲ್ಲ ಸಂಚಲನ ಮಾಡ್ತಿದ್ದಾರೋ ಇದು ಅವ್ರ ಪಟ್ಟಿ ಅಂತ ಅವರು ಇವ್ರಿಗೆ ಹೇಳಿರಬಹುದು. ಈ ಒಂದು ಪಟ್ಟಿ ಮೋದಿಯವರ ಕೈ ಸೇರಿದ ತಕ್ಷಣ ಕ್ಲೀನಿಂಗ್ ಪ್ರೊಸೆಸ್ ಶುರುವಾಯಿತು ಎಂಬ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಕಾರ್ ಸವಾರಿ ಅದೊಂದು ಇಂಟೆಲಿಜೆನ್ಸ್ ಹಂಚಿಕೆ ಕಾರ್ಯಾಚರಣೆ. ಪುಟಿನ್ ಭಾರತಕ್ಕೆ ಮಾಹಿತಿಯ ರೂಪದಲ್ಲಿ ದೊಡ್ಡ ಉಡುಗೊರೆಯನ್ನ ಕೊಟ್ಟಿದ್ರು. ಇದು ಜಸ್ಟ್ ಕಾಕತಾಳೀಯನ ಅಥವಾ ಮಾಸ್ಟರ್ ಪ್ಲಾನ್? ನೀವೇ ಯೋಚಿಸಿ.